ಪೂಜ್ಯ ಶ್ರೀಪಾದರು ಶ್ರೀ ರಾಮವಿಠಲ ಅನುಗ್ರಹ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. 1976ನೇ ಸಾಲಿನ ಭಾರತೀಯ ಪ್ರಶಾಸನಿಕ ಸೇವಾ ಸದಸ್ಯರಾದ ತಾವು ಅರ್ಥಶಾಸ್ತ್ರ, ಪಬ್ಲಿಕ್ ಪಾಲಿಸಿ, ಮ್ಯಾನೇಜ್ಮೆಂಟ್ ಮತ್ತು ಕಾನೂನು ಶಾಸ್ತ್ರಗಳಲ್ಲಿ ಉನ್ನತ ಅಧ್ಯಯನ ನಡೆಸಿರುವಿರಿ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್, ವುಡ್ರೋ ವಿಲ್ಸ್ ಸ್ಕೂಲ್ ಆಫ್ ಪಬ್ಲಿಕ್, ಹಾರ್ವರ್ಡ್ ವಿಶ್ವವಿದ್ಯಾಲಯ USA ಮುಂತಾದ ದೇಶ ವಿದೇಶದ ಖ್ಯಾತ ಸಂಸ್ಥೆಗಳಲ್ಲಿ ಅಧ್ಯಯನ ನಡೆಸಿ ಪದವಿ ಪಾತ್ರರಾಗಿದ್ದೀರಿ. ವಿದ್ಯೆಯಿಂದ ಗಳಿಸಿದ ತಜ್ಞತೆಯನ್ನು ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳ ಸೇವೆಗೆ ಧಾರೆ ಎರೆದಿದ್ದೀರಿ. ಮೂಲಸೌಕರ್ಯ, ಇಂಧನ, ಸಾರಿಗೆ ಮತ್ತು ನಗರಾಭಿವೃದ್ಧಿ ಕ್ಷೇತ್ರಗಳಲ್ಲಿ ವಿಶೇಷ ಸೇವೆ ಸಲ್ಲಿಸಿರುವ ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪ್ರಭಾರಿ ಮುಖ್ಯ ಕಾರ್ಯದರ್ಶಿಯಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷರು, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಾಗೂ ಕರ್ನಾಟಕ ರಾಜ್ಯ ಸಾರಿಗೆ ನಿಯಮಿತಗಳ ವ್ಯವಸ್ಥಾಪಕ ನಿರ್ದೇಶಕರಾಗಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿ, ವಾಣಿಜ್ಯ ತೆರಿಗೆ ಆಯುಕ್ತರಾಗಿ, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮುಂತಾದ ಆಯಕಟ್ಟಿನ ಆಡಳಿತಾತ್ಮಕ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದೀರಿ. ಬೆಂಗಳೂರಿನಲ್ಲಿ ಭಾರತದ ಪ್ರಪ್ರಥಮ ಗ್ರೀನ್ ಫೀಲ್ಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ, ವಿಶ್ವ ಬ್ಯಾಂಕ್, IIM ಬೆಂಗಳೂರು ಮತ್ತು ಕಾಶಿಪುರ, AIIMA ಡೆಲ್ಲಿ, SDM ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, SIT ತುಮಕೂರು ಮುಂತಾದ ಅನೇಕ ಸಂಸ್ಥೆಗಳ ಆಡಳಿತಕ್ಕೆ ನಿಮ್ಮ ವಿದ್ಯೆಯ ಅನುಭವಗಳನ್ನು ಧಾರೆ ಎರೆದಿದ್ದೀರಿ. ಅನೇಕ ಕಾರ್ಪೊರೇಟ್ ಸಂಸ್ಥೆಗಳ ಸ್ವತಂತ್ರ ನಿರ್ದೇಶಕರಾಗಿ, ನವೋದ್ಯಮಗಳಿಗೆ ಸಲಹೆಗಾರರಾಗಿ, ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಗಳಲ್ಲಿ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದದ್ದು. ತಮ್ಮ ವಿದ್ಯೆ ಅನುಭವಗಳನ್ನು ಸರ್ಕಾರೇತರ ಸೇವಾ ಸಂಸ್ಥೆಗಳ ಆಡಳಿತಕ್ಕೂ ಧಾರೆ ಎರೆಯುವ ನೀವು ಶ್ರೀಮಠದ ಶ್ರೀ ಕೃಷ್ಣ ಸೇವಾಶ್ರಮ ಆಸ್ಪತ್ರೆ ಮತ್ತು ನೂತನ ಶ್ರೀ ವಿಶ್ವೇಶತೀರ್ಥ ಸ್ಮಾರಕ ಆಸ್ಪತ್ರೆಯ ಕಾರ್ಯಕಾರಿ ಅಧ್ಯಕ್ಷರಾಗಿ ಮುನ್ನಡೆಸುತ್ತಿದ್ದೀರಿ. ಆಸ್ಪತ್ರೆಯ ಅಭಿವೃದ್ಧಿಯು ಸಮಾಜ ಸೇವಾ ಕಾರ್ಯಕ್ಕೆ ಸ್ವತಃ ದಾನಿಗಳಾಗಿದ್ದೀರಿ. CSR ನಿಧಿಯನ್ನು ಒದಗಿಸುವ ಮೂಲಕವೂ ಆರ್ಥಿಕ ಚೈತನ್ಯವನ್ನು ತುಂಬಿದ್ದೀರಿ. ಅಂತೆಯೇ ಗಾಯನ ಸಮಾಜ, ಅಸೋಸಿಯೇಷನ್ ಫಾರ್ ಮೆಂಟಲ್ ಚಾಲೆಂಜರ್ ಮುಂತಾದ ಸಂಸ್ಥೆಗಳ ಆಡಳಿತ ಮಂಡಳಿಯಲ್ಲೂ ತೊಡಗಿಸಿಕೊಂಡಿದ್ದೀರಿ. ಈ ಬಗೆಯ ಸಮಾಜದ ಆಡಳಿತಾತ್ಮಕ ಸುವ್ಯವಸ್ಥೆಗೆ ವಿಶೇಷ ಕೊಡುಗೆ ಸಲ್ಲಿಸುತ್ತಿರುವ ತಮಗೆ ಶ್ರೀ ಹರಿವಾಯು ಗುರುಗಳು ಆಯುಷ್ಯ, ಆರೋಗ್ಯ, ಸನ್ಮಂಗಳವನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತಾ ಶ್ರೀ ರಾಮವಿಠಲಾನುಗ್ರಹ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಪೇಜಾವರ ಅಧೋಕ್ಷರ ಮಠ, ಉಡುಪಿ. ದಿನಾಂಕ 3/1/2025 ಪುಷ್ಯ ಮಾಸ ಶುಕ್ಲ ಚತುರ್ಥಿ. ನಮ್ಮ ಶ್ರೀಯುತರಾದ ಕೆ ಜಯರಾಜ್ರವರ ಬಗ್ಗೆ ನಾವು ಇನ್ನೂ ಒಂದೆರಡು ಮಾತು ಹೇಳಬೇಕಾಗಿದೆ. ನಾವು ದೊಡ್ಡ ಸ್ವಾಮಿಗಳ ಹೆಸರಲ್ಲಿ ಮಾರ್ತಳ್ಳಿ ಆಸ್ಪತ್ರೆಯನ್ನು ಶುರು ಮಾಡಿ ಅದನ್ನು ಮುಗಿಯುವ ಹಂತಕ್ಕೆ ಬಂದಾಗ ಅದನ್ನ ಎಕ್ವಿಪ್ ಮಾಡಬೇಕು ಹೇಗೆ ಅಂತ ನಮಗೆಲ್ಲ ಬಹಳ ಯೋಚನೆ ಇತ್ತು. ಯಾಕಂದರೆ ದೊಡ್ಡ ಆಸ್ಪತ್ರೆಯನ್ನು ಎಕ್ವಿಪ್ ಮಾಡೋಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು. ಆ ಕಾಲದಲ್ಲಿ ಅದಾನಿ ಫೌಂಡೇಶನ್ ಮುಖಾಂತರ ನಮ್ಮ ಆ ಆಸ್ಪತ್ರೆಗೆ ಎಲ್ಲ ಬೇಕಾದಂತಹ ಕಾಸ್ಟ್ಲಿ ಮೆಡಿಕಲ್ ಎಕ್ವಿಪ್ಮೆಂಟ್ಸನ್ನು 5 ಕೋಟಿ ರೂಪಾಯಿಗಿಂತ ಹೆಚ್ಚಾಗಿ ಅದಕ್ಕೆ ಎಕ್ವಿಪ್ಮೆಂಟ್ಸನ್ನು ಪ್ರೊವೈಡ್ ಮಾಡೋಕ್ಕೆ ನಮ್ಮ ಜಯರಾಜ್ ಅವರು ಬಹಳ ಪ್ರಯತ್ನ ಪಟ್ಟು ಅದನ್ನ ದೊರಕಿಸ್ಕೊಟ್ಟಿದ್ದಾರೆ. ಈಗಲೂ ಕೂಡ ನಮ್ಮ ಎರಡೂ ಆಸ್ಪತ್ರೆಗೆ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಾಹ ಮಾಡಿ ನಮ್ಗೆಲ್ರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅಂಥವರಿಗೆ ಸನ್ಮಾನ ಅಂದರೆ ನಮ್ಮ ಮಠಕ್ಕೆ ಸಂಬಂಧಪಟ್ಟಂತಹ ಬಹಳ 40 ವರ್ಷಕ್ಕಿಂತ ಹೆಚ್ಚು ನಾವು ಮಠದ ಸಂಪರ್ಕ ಇಟ್ಕೊಂಡಿರುವಂತಹ ಜಯರಾಜ್ ಅವರಿಗೆ ಸನ್ಮಾನ ಅಂದರೆ ನಮಗೆ ಎಲ್ರಿಗೂ ಸನ್ಮಾನ, ಅದು ಸಮಾಜಕ್ಕೆ ಸನ್ಮಾನ ಅಂತ ಹೇಳಿ ಈ ಮಾತನ್ನು ಮತ್ತು ಈ ಪ್ರಶಸ್ತಿಯನ್ನು ಎಲ್ಲವನ್ನೂ ಕೂಡ ಅವರು ಸ್ವೀಕಾರ ಮಾಡಿದ್ದಕ್ಕೆ ನಾವು ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಇನ್ನೋರ್ವರಿಗೆ ಸನ್ಮಾನ ಶ್ರೀ STR ಮಡಿ ವೇದಿಕೆ ಬರಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಕ್ಕಣೆ ಹೀಗಿದೆ: ಶ್ರೀ ರಾಮವಿಠಲವು ವಿಜಯೇತೆ, ಶ್ರೀ ಪೇಜಾವರ ಅಧೋಕ್ಷಜ ಮಠ, ಉಡುಪಿ. ಶ್ರೀ STR ಮಡಿ ಇವರಿಗೆ ಅನುಗ್ರಹ ಮಂತ್ರಾಕ್ಷತೆಯೊಂದಿಗೆ ಪ್ರದಾನ ಮಾಡುತ್ತಿರುವ ಶ್ರೀರಾಮವಿಠಲ ಅನುಗ್ರಹ ಪ್ರಶಸ್ತಿ ಮಾನನೀಯ ಶ್ರೀ ರಾಘವೇಂದ್ರ ಮಡಿ ಅವರೇ, ಉದ್ಯಮ ಕ್ಷೇತ್ರದಲ್ಲಿ ಯಶಸ್ವಿ ಸಾಧಕರಾಗಿ ನೂರಾರು ಜನರಿಗೆ ಉದ್ಯೋಗವಿತ್ತು, ನೆಮ್ಮದಿಯ ಬದುಕನ್ನು ನೀಡಿ ಪ್ರಚಾರ ಪ್ರಿಯತೆ ಇಲ್ಲದೆ ನಿಮ್ಮ ಸರಳ ಜೀವನ ಅನುಕರಣೀಯವಾಗಿದೆ. ಆದಾಯದ ಬಹುಭಾಗವನ್ನು ಆರ್ಥಿಕ ಬಲವಿಲ್ಲದ ಕುಟುಂಬಗಳಿಗೆ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಸೇವೆಗಾಗಿ ಬಳಸುವ ತಮ್ಮ ಔದಾರ್ಯವನ್ನು ಮೆಚ್ಚಲೇಬೇಕು.
ಸಮಾಜ ಸೇವೆಯ ಉದ್ದೇಶಕ್ಕಾಗಿಯೇ ಡಾಕ್ಟರ್ ಮಡಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಮೂಲಕ ಉದ್ಯೋಗ ಸೃಷ್ಟಿ ಹಾಗೂ ಸಮಾಜ ಭದ್ರತೆಯ ಕೆಲಸಗಳಿಗೆ ನೆರವಾಗುತ್ತಿದ್ದೀರಿ. ಅನೇಕ ಸಂಘ ಸಂಸ್ಥೆಗಳು ತಮ್ಮ ಏಳಿಗೆಯಲ್ಲಿ ತಾವು ನೀಡಿದ ಮಾರ್ಗದರ್ಶನವನ್ನು ಕೃತಜ್ಞತೆಯನ್ನು ಸ್ಮರಿಸುತ್ತಿದ್ದೇವೆ. ನಮ್ಮ ಕೃಷ್ಣ ಸೇವಾಶ್ರಮ ಆಸ್ಪತ್ರೆಯ ಆಡಳಿತ ಪರಿಷತ್ತಿನ ಸದಸ್ಯರಾಗಿ ಹಾಗೂ ಟ್ರಸ್ಟಿಯಾಗಿ ಆಸ್ಪತ್ರೆಯ ಕಾರ್ಯನಿರ್ವಹಣೆಯಲ್ಲಿ ತಾವು ಸಲ್ಲಿಸಿರುವ ಸೇವೆ ಅನುಪಮವಾದುದು. ಇಂದಿಗೂ ಇಲ್ಲಿ ಡಯಾಲಿಸಿಸ್ ನಡೆಸುವ ಬಡ ರೋಗಿಗಳ ಚಿಕಿತ್ಸಾ ವೆಚ್ಚವನ್ನ ತಾವು ಭರಿಸಿ ಅಂತವರ ಜೀವನಕ್ಕೆ ಊರುಗೋಲಾಗಿರುವಿರಿ. ಪಾಜಕ ಕ್ಷೇತ್ರದ ಆನಂದ ತೀರ್ಥ ವಿದ್ಯಾಲಯದಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳ ನಿತ್ಯ ಅನ್ನದಾನಕ್ಕೆ ಪಾಕ ಭೋಜನ ಶಾಲೆ, ಒಳಾಂಗಣ ಕ್ರೀಡಾಂಗಣ ಮತ್ತು ಬಹು ಉದ್ದೇಶ ಆಲಯ ನಿರ್ಮಾಣದ ಒಟ್ಟು 4 ಕೋಟಿ ಮೊತ್ತವನ್ನ ಪೂರ್ಣವಾಗಿ ತಾವೇ ಭರಿಸಿದ್ದೀರಿ. ನಮ್ಮ ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕೂ ಆರ್ಥಿಕ ಸಹಾಯವನ್ನು ನೀಡುತ್ತಿರುವ ಮತ್ತು ಮಠದ ಅಭಿಮಾನಿಗಳಾದ ತಮ್ಮಿಂದ ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಸೇವಾ ಕಾರ್ಯಗಳು ಇನ್ನಷ್ಟು ನಡೆಯಲಿ. ಅದಕ್ಕೆ ಬೇಕಾದ ಶಕ್ತಿ, ಸಾಮರ್ಥ್ಯ, ಆರೋಗ್ಯ, ಆಯುಷ್ಯಗಳನ್ನು ಶ್ರೀ ಹರಿವಾಯು ಗುರುಗಳು ತಮಗೆ ನೀಡಲಿ ಎಂದು ಹಾರೈಸಿ ಶ್ರೀರಾಮವಿಠಲ ಅನುಗ್ರಹ ಪ್ರಶಸ್ತಿಯನ್ನು ತಮಗೆ ನೀಡುತ್ತಿದ್ದೇವೆ. ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಪೇಜಾವರ ಅಧೋಕ್ಷಜ ಮಠ, ಉಡುಪಿ. ನಮ್ಮ STR ಮಡಿಯವರು ನಮ್ಮ ಮಠದ ಜೊತೆಗೆ, ನಮ್ಮ ಮಠದ ಸಂಸ್ಥೆ ಜೊತೆಗೆ 50 ವರ್ಷದಕ್ಕಿಂತ ಹೆಚ್ಚು ದೀರ್ಘಕಾಲಿಕವಾದಂತಹ ಸಂಬಂಧವನ್ನು ಹೊಂದಿದಂಥವರು. ಅವರ ವಿಶೇಷ ಏನು ಅಂತಂದ್ರೆ, ಆವತ್ತಿನಿಂದ ಕೂಡ ನಮ್ಮ ಮಠದ ಸಂಸ್ಥೆ ಕೃಷ್ಣ ಸೇವಾಶ್ರಮಕ್ಕೆ ಬಹಳ ಕೊಡುಗೆಯಿಂದ ಎತ್ತು ದಾನ ಮಾಡಿದ್ದಾರೆ. ಹೇಗೆ ದಾನ ಮಾಡಿದ್ದಾರೆ ಅಂದರೆ, ಅಲ್ಲಿ ನಡೆಯುವಂತಹ ಡಯಾಲಿಸಿಸ್ ನಾವು ಖರ್ಚಿಗಿಂತ ಕಡಿಮೆಗೆ ಮಾಡ್ತಾ ಇದ್ದೀವಿ. ಅಲ್ಲಿ 1150 1200 ರೂಪಾಯಿ ಖರ್ಚು ಬರುತ್ತೆ, 850ಕ್ಕೆ ಮಾಡ್ತಾ ಇದ್ದೀವಿ. ಬಹಳ ವರ್ಷಗಳಿಂದ ಅಲ್ಲ ಆಗುವಂತ ಎಲ್ಲ ಡಯಾಲಿಸಿಸ್ ಆಗುವಂಥದ್ದಕ್ಕೆ ಡಿಫರೆನ್ಸ್ ಏನಿದೆ ನಮ್ಮ ಕಾಸ್ಟ್, ಅದನ್ನು ಅಲ್ಲಾಗೋ ಎಲ್ಲ ಡಯಾಲಿಸಿಸ್ಗಳು ಕೂಡ ವರ್ಷಕ್ಕೆ 6 ಲಕ್ಷ 7 ಲಕ್ಷ ರೂಪಾಯಿ ಅದನ್ನ ಸಬ್ಸಿಡೈಸ್ ಮಾಡಕ್ಕೆ ಬಂದ ಜನಗಳಿಗೆ, ಸಾಮಾನ್ಯ ಜನರಿಗೆ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳಿ ಡಯಾಲಿಸಿಸ್ ಅಂದ್ರೆ ವಾರಕ್ಕೆ 3 ಸತಿ ಮಾಡಿಸ್ಕೋಬೇಕು. ಎಲ್ಲ ಅಲ್ಲಿ ನಡೆಯೋ ಎಲ್ಲ ಡಯಾಲಿಸಿಸ್ಗಳಿಗೂ ಕೂಡ ಸಬ್ಸಿಡೈಸ್ ಮಾಡಿ ಹಣವನ್ನು ಕೊಡ್ತಾ ಇರುವಂತಹವರು ಬಹಳ ವರ್ಷಗಳಿಂದ. ಆದ್ರಿಂದ ಅವರಿಗೆ ಸನ್ಮಾನ ಅಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಸನ್ಮಾನ, ನಮ್ಮ ಇಡೀ ಸಮಾಜಕ್ಕೆ ಸನ್ಮಾನ. ಇದು ಅವರ ಸಂಬಂಧ ನಮ್ಮ ಸಂಸ್ಥೆಗಳ ಜೊತೆಗೆ ಇದೇ ತರ ಮುಂದುವರಿಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳ್ಕೊಳ್ತಾ, ನಮ್ಮ ಸಂಸ್ಕಾರ, ನಮ್ಮ ಏನೊಂದು ಫೆಲಿಸಿಟೇಷನ್ ಇದೆ ಅದನ್ನು ಅವರು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ.